ಜೈ ಹಿಂದ್. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಗುಡ್ ಮಾರ್ನಿಂಗ್. ಇವತ್ತೇನಪ್ಪ ಅಂದ್ರೆ ಅಗ್ನಿವೀರ ಆರ್ಮಿ ರ್ಯಾಲಿ ಅಂದ್ರೆ ನೆಕ್ಸ್ಟ್ ಬೆಳಗಾವಿ ಯಾರದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ರನ್ನಿಂಗ್ ಅನ್ನ ಯಾವ ರೀತಿ ಮಾಡಬೇಕು ನೀವು ಅಂತಕ್ಕಂಥ ವಿಷಯನ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಅಭ್ಯರ್ಥಿಗಳು ಈಗಾಗಲೇ ನಿಮ್ಗೆ ಗೊತ್ತು ಎಷ್ಟಿರ್ತದಪ್ಪ ಅಂದ್ರೆ 1600 ಮೀಟರ್ ಓಟವನ್ನ 5 ನಿಮಿಷ 30 ಸೆಕೆಂಡ್ ಒಳಗಡೆ ಹೊಡಿದ್ರೆ ಫಸ್ಟ್ ಗ್ರೂಪ್ ಎಕ್ಸಲೆಂಟ್ ಅಂತ ಮಾಡ್ತಾರೆ. ಆಮೇಲೆ 5:31ರಿಂದ 5:45 ಹೊಡಿದ್ರೆ ಸೆಕೆಂಡ್ ಗ್ರೂಪ್ ಅಂತ ಮಾಡ್ತಾರೆ. ಆರ್ಮಿ ಒಳಗೆ ಒಟ್ಟು ಎಷ್ಟು ಗ್ರೂಪ್ ಇರ್ತಾವ್ರಿ? 2 ಗ್ರೂಪ್ ಇರ್ತಾವೆ. ನೀವು ಫಸ್ಟ್ ಗ್ರೂಪ್ನ್ಯಾಗ ಬಂದ್ರಿ ಅಂದ್ರೆ 60 ಮಾರ್ಕ್ಸ್ ಬೀಳ್ತಾವೆ. ಫಸ್ಟ್ ಗ್ರೂಪ್ನ್ಯಾಗ ಓಡ್ರಿ ಅಂದ್ರೆ 60 ಮಾರ್ಕ್ಸ್ ಬೀಳ್ತಾವೆ. ಸೆಕೆಂಡ್ ಗ್ರೂಪ್ ಓಡಿರಪ್ಪ ಅಂದ್ರೆ 48 ಮಾರ್ಕ್ಸ್ ಬೀಳ್ತಾವೆ. ಹೌದಾ? ಈಗಾಗಲೇ ಪರೀಕ್ಷೆಯನ್ನು ಪಾಸ್ ಮಾಡಿ ನೆಕ್ಸ್ಟ್ ಅಲ್ಲಿ ಫಿಸಿಕಲ್ಗಾಗಿ ಹೋಗ್ತಾ ಇದ್ರಿ. ಇಲ್ಲಿ CET ಪರೀಕ್ಷೆ ಪ್ಲಸ್ ಫಿಸಿಕಲ್ ಮಾರ್ಕ್ಸ್ 2 ಕೌಂಟ್ ಆಗ್ತಾವೆ. ನಿಮ್ಗೆ ಗೊತ್ತಿರಲಿ 2 ಕೌಂಟ್ ಆಗ್ತಾವೆ. ನಾವು ಎಲ್ಲದರೊಳಗೂ ಎಕ್ಸಲೆಂಟ್ ಇರ್ಬೇಕು. ಈಗ ಈ ಎಕ್ಸಾಮ್ದಲ್ಲಿ ಹೆಚ್ಚಿನ ಅಂಕಗಳನ್ನು ಪಡಿಬೇಕು. ಅದೇ ರೀತಿಯಾಗಿ ಫಿಸಿಕಲ್ದಲ್ಲೂ ಸಹಿತ ಅತಿ ಹೆಚ್ಚಿನ ಅಂಕವನ್ನು ಪಡಿಬೇಕು. ಅದರಲ್ಲಿ ವಿಶೇಷವಾಗಿ ಬೆಳಗಾವಿ ಏರಿಯಾದಲ್ಲಿ ಬರ್ತಕ್ಕಂಥ 6 ಜಿಲ್ಲೆಗಳು ಏನಪ್ಪಾ ಅಂದ್ರೆ ಉತ್ತರ ಕರ್ನಾಟಕದ ಜಿಲ್ಲೆಗಳು. ಉತ್ತರ ಕರ್ನಾಟಕ ಹುಡುಗರು ಅಂದ್ರೆ ಫಿಸಿಕಲಿ ಸ್ಟ್ರಾಂಗರ್ ರೀ. ಯಾಕಂದ್ರೆ ಎಲ್ಲರೂ ರನ್ನಿಂಗ್ ಓಡತಾರೆ, ಯಾರು ಓಡೋದಿಲ್ಲ ಅನ್ನಂಗಿಲ್ಲ. ಎಲ್ಲರೂ ರನ್ನಿಂಗ್ ಓಡ್ತಾ ಇರ್ತಾರೆ. ಅದರಲ್ಲಿ ನಾವು ಎಕ್ಸಲೆಂಟನ್ನು ಹೊಡಲಿಕ್ಕೆ ಪ್ರಯತ್ನ ಮಾಡಬೇಕು. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ಅಲ್ಲಿ ಹೆದರುವಂಥ ಅವಶ್ಯಕತೆ ಇಲ್ಲ. ಈಗಾಗಲೇ ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರು ಅಲ್ಲಿಯೂ ಸಹಿತ ಫಸ್ಟ್ ಪರೀಕ್ಷೆ ಮುಗಿಸಿ ಆಮೇಲೆ ನೆಕ್ಸ್ಟ್ ರ್ಯಾಲಿಯನ್ನು ನಡೆಸಿದ್ರು. ಅಲ್ಲಿ ರ್ಯಾಲಿ ನಡೆಸಿದಾಗ ಒಟ್ಟು ಎಷ್ಟು ವಿದ್ಯಾರ್ಥಿಗಳನ್ನು ಬಿಟ್ರಪ್ಪ ಅಂದ್ರೆ ಒಂದೊಂದು ಬ್ಯಾಚ್ಗೆ 200 ಅಭ್ಯರ್ಥಿಗಳನ್ನು ಬಿಟ್ಟರು. ಒಂದು ಬ್ಯಾಚ್ಗೆ 200 ಅಭ್ಯರ್ಥಿಗಳನ್ನು. ಈ ಮೊದಲು ಹೆಂಗಿತ್ತು ಅಂದ್ರೆ ಫಸ್ಟ್ ಫಿಸಿಕಲ್ ಇತ್ತು ರೀ. ಅವಾಗ 400 500 ತನಕ ಹುಡುಗರನ್ನು ಬಿಡ್ತಾ ಇದ್ರು. ಈಗ ಎಕ್ಸಾಮ್ ಬರೆದು ಪಾಸ್ ಆಗಿ ಬಂದಂಥ ಅಭ್ಯರ್ಥಿಗಳಿಗಾಗಿ ರ್ಯಾಲಿ ನಡೆಯೋದ್ರಿಂದ ಅಲ್ಲಿ ಎಷ್ಟು ಹುಡುಗರನ್ನು ಬಿಡ್ತಾರೆ ಅಂದ್ರೆ 200 ಅಭ್ಯರ್ಥಿಗಳನ್ನು ಮಾತ್ರ ಬಿಡ್ತಾರೆ ಒಂದು ಬ್ಯಾಚಿಗೆ. 200 ಅಭ್ಯರ್ಥಿಗಳಲ್ಲಿ ನಾವು ಫಸ್ಟ್ ಬರಬೇಕು ಸೆಕೆಂಡ್ ಬರಬೇಕು ಅಂತ ಏನಿಲ್ಲ. ನಿಮ್ಮ ಟೈಮ್ ಒಳಗಿನ್ನ ಆಗಬೇಕು. 5:30 ಇನ್ನ ಆದ್ರಪ್ಪ ಅಂದ್ರೆ ನೀವು ಏನಾಗ್ತದೆ ಅಂದ್ರೆ ಎಕ್ಸಲೆಂಟ್ ಆಗ್ತದೆ. ಆದ್ದರಿಂದ ಅಭ್ಯರ್ಥಿಗಳೇ ಎಲ್ಲರೂ ಸಾಧ್ಯದಷ್ಟು 60 ಮಾರ್ಕ್ಸ್ ತಗೊಳ್ಳೇಬೇಕು. ಮತ್ತು ಇನ್ನೂ ಏನಪ್ಪಾ ಅಂದ್ರೆ ನಿಮ್ಮ ಎಲ್ಲ ಗಮನಿಸ್ತಿರ್ತಾರೆ ಅವರು. ಈ ಕೆಲವೊಂದು ಜನ 5 ನಿಮಿಷನಾಗ ಓಡ್ತಾರೆ. ಫಸ್ಟ್ ಬಂದ್ಬಿಡ್ತಾರೆ 5 ನಿಮಿಷನಾಗ. 5:05 ಬರ್ತಾರೆ, 5:06 ಬರ್ತಾರೆ, 5:07 ಬರ್ತಾರೆ. ಈ ರೀತಿಯಾಗಿ ಅಭ್ಯರ್ಥಿಗಳು ಓಡ್ತಾ ಇರ್ತಾರೆ. ಆದ್ರೆ ನೀವೇನು ಮಾಡಬೇಕಪ್ಪ ಅಂದ್ರೆ ಒಟ್ಟು ಎಲ್ಲದ್ರಾಗ ಮುಂದಿರಬೇಕು. ಈ ಹಿಂದೆ ನೀವು ನೋಡಿರಿ ಉಡುಪಿ ರ್ಯಾಲಿ ಒಳಗ ಫಸ್ಟ್ ಡೇ ಫಸ್ಟ್ ಬ್ಯಾಚ್ ನಮ್ಮ ವಿದ್ಯಾರ್ಥಿಗಳ ಫಸ್ಟ್ ಸೆಕೆಂಡ್ ಹೊಡೆದ್ರು. ಬಹುಶಃ ನೀವು ವಿಡಿಯೋ ನೋಡಿರ್ಬೇಕು. ಎಲ್ಲರೂ ನೋಡಿರಲ್ಲ ಎಲ್ಲರೂ. ಅವು ಈಗೇನು ನೀವು ಹಾಕೊಂಡ್ರೆ ಬನ್ನಿ ನೀವನ್ನ ಹಾಕೊಂಡಿದ್ರು. ಫಸ್ಟ್ ಸೆಕೆಂಡ್ ಇಬ್ರು ಬಂದ್ರು. ಭಾಳ ಖುಷಿ ಆಯ್ತು ನಮ್ಗೆ. ಫಸ್ಟ್ ಡೇನ ಒಳ್ಳೆ ರಿಸಲ್ಟ್ ಅನ್ನು ಕೊಟ್ಟರು. ಅದೇ ರೀತಿ ನೀವು ಸಹಿತ ಬೆಳಗಾವಿ ಯಾರದಿಂದ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಸಹಿತ ಫಸ್ಟ್ ನಮ್ಮ ತರಬೇತಿ ಕೇಂದ್ರ ಹುಡುಗರ ನೀವು ಬರ್ಬೇಕಲ್ಲಿ. ಬರ್ತಿರಲ್ಲ? ಬರಬೇಕು. ಗುಡ್. ಆಮೇಲೆ ಇನ್ನೊಂದು ಏನಪ್ಪಾ ಅಂದ್ರೆ ನಾವು ಎಲ್ಲೇ ಹೋದ್ರೂ ಸಹಿತ ಯಾವುದೇ ಗ್ರೌಂಡ್ ಹೋದ್ರೂ 400 ಮೀಟರ್ ಟ್ರ್ಯಾಕ್ನಾಗ ರನ್ನಿಂಗ್ ಇರ್ತದೆ. ಹೌದಾ? 400 ಮೀಟರ್ ಟ್ರ್ಯಾಕ್ನಾಗ ರನ್ನಿಂಗ್ ಇರ್ತದೆ. ಎಲ್ಲರನ್ನ ತಂದು ಕುಣಿಸ್ತಾರೆ ನಿಮ್ಮನ್ನ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಫಸ್ಟ್ ಎಲ್ಲರನ್ನೂ ಒಳಗೆ ಕರ್ಕೋತಾರೆ. ಬೆಳಗ್ಗೆ ಟೈಮಿಂಗ್ ಕೊಟ್ಟಿರ್ತಾರೆ. ನಿಮ್ಗೆ ಬೆಳಗ್ಗೆ 4 ಗಂಟೆಗೆ ಕೊಡ್ಬೋದು. 4:15 ಅಂದ್ರೆ ಹೆಚ್ಚು ಕಮ್ಮಿ ನೀವು ಅಲ್ಲಿ ಇರಬೇಕು. 4:15 ಅಂದ್ರೆ ಇರಬೇಕು. 4:15 ಅಂದ್ರೆ 4 ಗಂಟೆಗೆ ಇರ್ಬೇಕು ನೀವು. 4 ಗಂಟೆಗೆ ಇದ್ಮೇಲೆ ನಿಮ್ಮನ್ನ ಬ್ಯಾಚ್ಗಳನ್ನ ಮಾಡ್ಕೋತಾರೆ. ಒಟ್ಟು ಇಂದು ಎಷ್ಟು ಬ್ಯಾಚ್ ಇದಾವೆ? 4 ಇದಾವೆ, 5 ಇದಾವೆ, 6 ಇದಾವೆ, 7 ಇದಾವೆ. ಎಷ್ಟು ಬ್ಯಾಚ್ಗಳಿದಾವೆ? 200 ಹುಡುಗರು ಬ್ಯಾಚ್ಗಳನ್ನ ಮಾಡಿ ಕುಣಿಸ್ತಾರೆ. ಕುಣಿಸಿ ಏನು ಮಾಡ್ತಾರಪ್ಪ ಅಂದ್ರೆ ಆ ಬ್ಯಾಚ್ ಪ್ರಕಾರ ನಿಮ್ಮ ರನ್ನಿಂಗನ್ನು ಬಿಡ್ತಾರೆ. ಹೌದಾ? ಮುಂಜಾನೆ ಜಲ್ದಿನ ಸ್ಟಾರ್ಟ್ ಮಾಡ್ತಾರೆ. ಒಮ್ಮೆ 5:05 ರನ್ನಿಂಗ್ ಚಾಲು ಆಗ್ತದೆ ರೀ. ಲೇಟ್ ಆದರೂ ನಾವು ತಯಾರಿರಬೇಕು. ಜಲ್ದಿ ಚಾಲು ಮಾಡಿರೋ ಸಹಿತ ನಾವು ತಯಾರಿರಬೇಕು. ಆಮೇಲೆ ರನ್ನಿಂಗನ್ನು ಓಡುವಾಗ ನೋಡ್ರಿ ಇದು ಎಷ್ಟೈತಿ ನಮ್ಮದು? ಎಷ್ಟು ಮೀಟ್ರ್ ಐತ್ರಿ ಇದು? 400 ಮೀಟರ್ ಟ್ರ್ಯಾಕ್ ಅದ. ಇಲ್ಲಿ ಏನು ಓಡ್ತೀರಿ ಇದೇ ರೀ. ಇಲ್ಲಿ ಏನು ಓಡ್ತೀರಿ ಇದೇ ರೀತಿನ ಓಡೋದಿರ್ತದೆ. ಅಲ್ಲಿ ಕರೆಕ್ಟಾಗಿ ಓಡಬೇಕು. ಅಲ್ಲಿ ಎಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಇಯರ್ ರನ್ನಿಂಗ್ ಬಿಟ್ಟ ತಕ್ಷಣ ಎಲ್ಲರೂ ವೇಗವಾಗಿ ಓಡಕ್ಕೆ ಚಾಲು ಮಾಡ್ತಾರೆ ರೀ. ಯಾಕಂದ್ರೆ ದಿನ ಪ್ರಾಕ್ಟೀಸ್ ಮಾಡೋ ಹುಡುಗ ಅವ್ನಿಗೆ ಗೊತ್ತಿರ್ತದೆ ನಾ ಇಟ್ಟು ಹೆಜ್ಜೆ ಹೆಂಗೆ ಓಡ್ರಿ ನನ್ನ ಟೈಮ್ ಕವರ್ ಆಗ್ತದೆ ಅನ್ನೋದು. ಕೆಲವೊಂದು ಹುಡುಗರು ಪ್ರಾಕ್ಟೀಸೇ ಇರೋಂಗಿಲ್ಲ. ಅಂಥ ಅಭ್ಯರ್ಥಿಗಳು ಏನು ಮಾಡ್ತಾರಪ್ಪ ಅಂದ್ರೆ ಫುಲ್ ಸ್ಪೀಡ್ ಹೋಗಿಬಿಡ್ತಾರೆ. ಫಸ್ಟಿಗೆ ಅವರು ಫುಲ್ ಸ್ಪೀಡ್ ಹೋಗ್ತಾರೆ. ಮತ್ತು ಎಲ್ಲರೂ ಸ್ಪೀಡ್ ಹೋಗೋ ಮುಂದೆ ಅನಿವಾರ್ಯ ನಾವು ಸ್ಪೀಡ್ ಹೋಗಬೇಕಾಗ್ತದೆ. ನಾ ಮೊದಲು ಸ್ಲೋ ಮಾಡ್ತೀನಿ 1ನೇ ರೌಂಡ, 2ನೇ ರೌಂಡ್ ಸ್ಪೀಡ್ ಮಾಡ್ತೀನಿ, 3ನೇ ರೌಂಡ್ ಆಮೇಲೆ ಸ್ಪೀಡ್ ಮಾಡ್ತೀನಿ, 4ನೇ ಜೋರು ಮಾಡ್ತೀನಿ. ಹಂಗೆ ಅನ್ಕೋತ ಕುಂಡ್ರಾಕಾಗೋದಿಲ್ಲ ಅಲ್ಲಿ. ಇಲ್ಲಿ ಹೆಂಗಿರ್ತದೆ 4 ದಬಾಯಿಸಿ ತಗೋಬೇಕಾಗ್ತದೆ. ನಾವು ಫುಲ್ 4 ರೌಂಡ್ ಫುಲ್ ವೇಗವಾಗಿ ಓಡೋಕೆ ನಮ್ಮ ಕೆಪಾಸಿಟಿ ನಾವು ತಯಾರಿರಬೇಕು. ಹಂಗಿದ್ದಾಗ ಫಸ್ಟ್ ರೌಂಡ್ ಎಷ್ಟು ಟೈಮ್ದಾಗ ಮುಗಿಬೇಕಪ್ಪ ಅಂದ್ರೆ ನಿಮ್ಗೆ 1 ನಿಮಿಷ 5 ಸೆಕೆಂಡ್ರಿಂದ 10 ಸೆಕೆಂಡ್ದಾಗ ಮುಗಿಬೇಕು. ಫಸ್ಟ್ನೇ ರೌಂಡ್ ಅಷ್ಟ್ರಾಗ ಮುಗಿತಿರ್ತಾರೆ. ಅದು ಫಸ್ಟ್ನೇ ರೌಂಡ್ ಯಾಕೆ ಮುಗಿತಿತ್ತು ಅಂದ್ರೆ ಎಲ್ಲರೂ ವೇಗವಾಗಿ ಓಡ್ತಾರೆ. ಅಲ್ಲಿ ಎಲ್ಲರೂ ಭಾಳ ವೇಗವಾಗಿ ಓಡ್ತಾರೆ. ಫಸ್ಟ್ನೇ ರೌಂಡ್ ವೇಗವಾಗಿ ಓಡ್ತಾರೆ ರೀ. 1 ನಿಮಿಷ 5ರಿಂದ 1 ನಿಮಿಷ 10 ಸೆಕೆಂಡ್ದಾಗ ಫಸ್ಟ್ನೇ ರೌಂಡ್ ಮುಗಿಬೇಕು. ಅಂದ್ರೆ ಇಲ್ಲೇ ನೀವು ಟೈಮಿಂಗನ್ನು ನೋಡ್ರಿ. ಇಲ್ಲಿ ಗೊತ್ತಾಗೈತೆ ನಿಮಗೆ ನೋಡಬೇಕು. ಆಮೇಲೆ ನೆಕ್ಸ್ಟ್ 2ನೇ ರೌಂಡ್ ರೀ. 2ನೇ ರೌಂಡ್ ಓಡುವಾಗ 2ನೇ ರೌಂಡಿಗೆ ಟೈಮ್ ಎಷ್ಟು ಹೋಗ್ತದೆ ಅಂದ್ರೆ 1 ನಿಮಿಷ 20 ಸೆಕೆಂಡ್ ತನಕ ಹೋಗ್ತದೆ. ನಿಮ್ಗೆ ಗೊತ್ತಿರಲಿ. 1ನೇ ರೌಂಡ್ ಸ್ಪೀಡ್ ಆಗ್ತದೆ. ಯಾಕಂದ್ರೆ ಎಲ್ಲರೂ ಒಮ್ಮೆ ಹುಯ್ಯತ್ತು ಓಡ್ತಾರೆ ರೀ. 2ನೇ ರೌಂಡ್ ಸ್ಲೋ ಆಗ್ತದೆ. 2ನೇ ರೌಂಡ್ ಎಷ್ಟಪ್ಪ ಅಂದ್ರೆ 1:15ರಿಂದ 1:20 ತನಕ ಓಡಬೇಕು.
ಅದೇ ರೀತಿಯಾಗಿ 3ನೇ ರೌಂಡು ಟೈಮ್ ಎಷ್ಟು ಓಡಬೇಕಪ್ಪ ಅಂದ್ರೆ ಅದು ಸೇಮ್ 1:15ರಿಂದ 1:20, 1 ನಿಮಿಷ 15 ಸೆಕೆಂಡಿಂದ 1:20 ಸೆಕೆಂಡ್ ಒಳಗೆ ನಾವು ಓಡಬೇಕು. ಆಮೇಲೆ ಲಾಸ್ಟ್ ಅಂತಿಮವಾಗಿ 4ನೇ ರೌಂಡನ್ನು ಮುಗಿಸ್ಬೇಕಾದ್ರೆ ನೀವು ಎಲ್ಲದಕ್ಕೂ ನೋಡ್ರಿ, ಎಲ್ಲದಕ್ಕೂ 1:25 ಆದ್ರೆ 1ನೇ ರೌಂಡ್ 1:20 ಇಡ್ರಿ, 2ನೇ ರೌಂಡ್ 1:20 ಇಡ್ರಿ, 3ನೇ ರೌಂಡ್ 1:20 ಇಡ್ರಿ, 4ನೇ ರೌಂಡ್ 1:20 ಇಡ್ರಿ. 4 ರೌಂಡ್ಗೂ ಟೈಮ್ ಎಷ್ಟಾಯ್ತು ಹೇಳ್ರಿ? ಎಷ್ಟಾಯ್ತು? 5:20 ಹೌದಲ್ರಿ ಓಡ್ಬೋದು. ನಾ ಇದ್ರಾಗ ಪೈಲೆ 1:20 ಹಿಡ್ದನ್ಯ, ನೀವು ಆದ್ರೆ 1:05 1:10 ಓಡಿರ್ತೀರಿ ಫಸ್ಟ್ ರೌಂಡ್, ಅಂದ್ರೆ ಅಲ್ಲಿ 5:05 5:10 ಬರ್ತೀರಿ ಅಂದಂಗೆ ಅಲ್ಲಿ ಟೈಮಿಂಗ್ ಗೊತ್ತಾಯ್ತಲ್ರಿ. 5:05 5:10 ಬರ್ತೀರಿ. ಈ ರೀತಿ ನೀವು ಬಂದಿರಪ್ಪ ಅಂದ್ರೆ ಏನ್ ಮಾಡ್ತಾರ, ಅಲ್ಲಿ ಫಸ್ಟ್ ಗ್ರೂಪ್ ಬಂದವ್ರನ್ನ ಒಂದು ಬ್ಯಾಚ್ ಬೇರೆ ಮಾಡಿ ಕುಣಿಸ್ತಾರೆ, ಬಾಕ್ಸ್ ಮಾಡಿರ್ತಾರೆ. ಅಲ್ಲಿ ಫಸ್ಟ್ ಗ್ರೂಪ್ ಬಂದವ್ರನ್ನ ಒಂದು ಬಾಕ್ಸ್ ಬೇರೆ ಮಾಡ್ತಾರೆ, ಆಮೇಲೆ ಸೆಕೆಂಡ್ ಗ್ರೂಪ್ ಬಂದವ್ರನ್ನ ಒಂದು ಬಾಕ್ಸ್ ಬೇರೆ ಮಾಡ್ತಾರೆ. ಕರೆಕ್ಟಾಗಿ ಟೈಮ್ ಒಮ್ಮೆ ಏನ್ ಮಾಡ್ತೀರಿ, ಸಮೀಪ ಐತಿ ಅಂದಾಗ ಸ್ಲೋ ಮಾಡ್ಕೋತೀರಿ. ಇನ್ನು ಹಗ್ಗ ಹಿಡಿದು ಸಮೀಪ ಐತಿ, ಈಗ ಅದು ನೀವು ಹೋಗುವಂಥ ಸ್ಥಳ ಸಮೀಪದಾಗ ಅಲ್ಲೇ ಬಂದ ರನ್ನಿಂಗ್ ಸ್ಲೋ ಮಾಡ್ತೀರಿ. ಹಂಗೆ ಸ್ಲೋ ಮಾಡಬಾರ್ದು. ಅದು ಏನು ಸ್ಪೀಡ್ ಇರ್ತದೆ ಸ್ಪೀಡ್ ಇರ್ಬೇಕು, ಅಲ್ತನ ಸ್ಪೀಡ್ ಇರಬೇಕು. ಆ ಸಾಧ್ಯ ಆದಷ್ಟು ನೀವು ಫಸ್ಟ್ ಗ್ರೂಪ್ನಾಗ ಬರಬೇಕು. ಫಸ್ಟ್ ಗ್ರೂಪ್ನಾಗ ಬಂದಿರಪ್ಪ ಅಂದ್ರೆ ಆರಾಮಾಗಿ ನೀವು ಅಂತಿಮ ಮೆರಿಟ್ ಲಿಸ್ಟ್ನಾಗ ಪಾಸ್ ಆಗ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ನೀವು ಎಷ್ಟೋ ವಿಡಿಯೋಗಳು ನೋಡಿರಿ, ನಮ್ಮ ಯೂಟ್ಯೂಬ್ ಚಾನಲ್ದಾಗ ವಿಡಿಯೋಗಳು ನೋಡಿರಿ, ಆ ಹಗ್ಗಕ್ಕೆ ಬಂದು ಬೀಳ್ತಾರೆ ಪಾಪ. ಕರೆಕ್ಟ್ ಅವ್ರು ಬರ್ಬಿಡ್ದು ಹಗ್ಗ ಹಿಡಿತಾರೆ. ಎಷ್ಟೋ ಜನ ಬಿದ್ದು ಅಳ್ತಿರ್ತಾರೆ, ಆರ್ಮಿ ಅವ್ರ ಕಾಲು ಹಿಡಿತಿರ್ತಾರೆ. ಆದರೂ ಅಲ್ಲಿ ಯಾರಿಗೇನು ಮಾಡಕ್ಕೆ ಬರೋದಿಲ್ಲ. ಅದೇನು ಟೈಮ್ ಇರ್ತದೆ ಅದೇ ಟೈಮ್ದಾಗ ಅವ್ರು ತೊಗೋಬೇಕು, ಅದೇ ಟೈಮ್ದಾಗ ತೊಗೋಬೇಕು. ಆಮೇಲೆ ನಿಮ್ಗೊಂದು ಎಲ್ಲರಿಗೂ ಗೊತ್ತಿರಲಿ, ಟೈಮಿಂಗ್ ಜಲ್ದಿ ಹಿಡಿತಾರೆ. ಬೆಳಗಾವಿ ಯಾರದ ಅಥವಾ ಮಂಗಳೂರು ಯಾರೋ ಬೆಂಗಳೂರು ಯಾರೋ ಕರೆಕ್ಟ್ ಟೈಮ್ ನಡೆಸ್ತಾರೆ, ಹಂಗೆ ಯಾರೋ ತಲೆಯಾಗ ಭಾವನೆ ಇಟ್ಕೋಬೇಡ್ರಿ. ಯಾಕಂದ್ರೆ ಈಗ ಏನೈತಪ್ಪ ಅಂದ್ರೆ ನೀವು ಪರೀಕ್ಷೆಯನ್ನು ಪಾಸ್ ಮಾಡಿ ಈಗ ಫಿಸಿಕಲ್ಗೆ ಹೋಗ್ತಾ ಇದ್ರಿ ಅಂದಾಗ ಕರೆಕ್ಟ್ ಎಕ್ಯುರೇಟ್ ನಿಮ್ಗೆ ಅವ್ರು ತಗೋತಾರೆ. ಟೈಮಿಂಗ್ 5:30 5:45 ಎಕ್ಯುರೇಟಾಗಿ ಟೈಮ್ ತಗೋತಾರೆ. ಇಲ್ಲಿ ಏನೂ ತೊಂದರೆ ಇಲ್ಲ. ಆಮೇಲೆ ಹೈಟಿಗೆ ಸಂಬಂಧಿಸಿದಂತೆ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಹೈಟ್ ಬೆಂಗಳೂರು ಯಾರು ಮತ್ತು ಮಂಗಳೂರು ಯಾರು ನಾವು ನೋಡಿದಾಗ ಅಲ್ಲಿ ಏನಪ್ಪ ಅಂದ್ರೆ ಹೈಟ್ ಎಂಟ್ರೆನ್ಸ್ ಹೈಟ್ ತೊಗೊಂಡಿಲ್ಲ. ಬೆಂಗಳೂರು ಯಾರು ಮಂಗಳೂರು ಯಾರು ಎಂಟ್ರೆನ್ಸ್ ಅಂದ್ರೆ ಒಳಗಡೆ ಹೋಗುವಾಗ ಹೈಟ್ ಇಡ್ತಾ ಇದ್ರು. ಮೊದಲು ಇಡ್ತಿದ್ರು. ಅವಾಗ ಏನಿತ್ತು ಅಂದ್ರೆ ಫಸ್ಟ್ ಎಕ್ಸಾಮ್ ಇರಲಿಲ್ಲ, ಫಿಸಿಕಲ್ ಇತ್ತು. ಅವಾಗ ಏನು ಮಾಡ್ತಾ ಇದ್ರು, ಹುಡುಗರನ್ನ ಕಂಟ್ರೋಲ್ ಮಾಡೋ ಸಲುವಾಗಿ 1:68 1:70 ಹೈಟ್ ಇಡ್ತಿದ್ರು ಎಂಟ್ರೆನ್ಸ್ ಅವಾಗ ಮೊದಲ್ರಿ. ಆದ್ರೆ ಈಗ ಹಂಗಿಲ್ಲ. ಈಗ ಕರೆಕ್ಟ್ ನೀವು ಪರೀಕ್ಷೆ ಪಾಸ್ ಮಾಡಿ ಬಂದಂಥ ಅಭ್ಯರ್ಥಿಗಳು, ಆಮೇಲೆ ಲಿಮಿಟ್ ಅಭ್ಯರ್ಥಿಗಳು ಇರೋದ್ರಿಂದ ಕರೆಕ್ಟ್ ಒಳಗಡೆ ತೊಗೊಂಡು ಒಳಗಡೆನ ಹೈಟ್ ಚೆಕ್ ಮಾಡ್ತಾರೆ ಅಭ್ಯರ್ಥಿಗಳು. ಮತ್ತೆ ಈಗ ಏನು ಮಾಡೋಣ ಅಂದ್ರೆ ರನ್ನಿಂಗ್ ಮಾಡೋಣ. ಈಗ ಫಸ್ಟಿಗೆ ರನ್ನಿಂಗನ್ನ ಟೈಮ್ದಾಗ ಕವರ್ ಮಾಡ್ಬೇಕು. ಎಲ್ಲರೂ ಗೊತ್ತಾಗತ್ತೆ ಕವರ್ ಮಾಡ್ತೀರಿ ಎಲ್ಲರೂ? ಹಾಂ, ಫಸ್ಟ್ ನೋಡಿ ಟೈಮ್ ಎಟ್ಬೇಕಾಗಿರಲಿ. ನಮ್ಮ ಇಲ್ಲಿ ನಿಮ್ಗೆ ಏನು ಗೊತ್ತಾಗ್ತದೆ, ನಮ್ಮ ಸಂಸ್ಥೆ ಒಳಗೆ ನಿಮ್ಗೆ ಗೊತ್ತಾಗ್ತದೆ ನೀವು ಸಿಲೆಕ್ಷನ್ ಹಾಕಿರೋ ಇಲ್ಲ ಅನ್ನೋದು ಇಲ್ಲೇ ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ ಪ್ರತಿ ಬ್ಯಾಚ್ನ ನಾನು ಹೇಳ್ತೀನಿ ಏನಪ್ಪಾ ಅಂದ್ರೆ, ಈಗ ಉದಾಹರಣೆ ನೀವು 6 ನಿಮಿಷ ಇಲ್ಲಿ ಓಡ್ತಿದ್ರಿ ಅಂದ್ರೆ ಅಲ್ಲಿ 5:15 ಓಡ್ಬೋದು. ನೀವು ಇಲ್ಲಿ 6 ಓಡೋರು ಅಲ್ಲಿ 5:15 ಓಡ್ಬೋದ್ರಿ. ಯಾಕೆ 30 ಸೆಕೆಂಡ್ ಟೈಮ್ ಫರಕ್ ಆಕೈತೆ ಅಂದ್ರೆ ಇಲ್ಲಿ ಓಡುವಂಥ ಮನಸ್ಥಿತಿ ಬೇರೆ ಇರ್ತದೆ ನಿಮ್ದು, ಅಲ್ಲಿ ಓಡುವಂಥ ಮನಸ್ಥಿತಿನೇ ಬೇರೆ ಇರ್ತದೆ. ಅಲ್ಲಿ ನಿಮ್ದು ನಾ ಆಗಬೇಕು ಅನ್ನೋದು ಇರ್ತೈತೆ. ಇಲ್ಲಿ ಏನು ವಿಚಾರ ಮಾಡ್ತಿರ್ತೀರಿ, ಆ ದೋಸ್ತ ಹಿಂದೆ ಹೋದ ಮುಂದೆ ಹೋದ ಹಿಂಗೆ ಏನೇನೋ ವಿಚಾರ ಮಾಡ್ತಾ ಟೈಮನ್ನು ಹೆಚ್ಚಿಗೆ ಮಾಡ್ಕೋತೀರಿ. ಅಲ್ಲಿ ಏನಿರ್ತದೆ, ನಾವು ಓಡಬೇಕು ಅನ್ನೋದು ಮನಸ್ಸು ಇರ್ತದೆ, ಹಠ ಇರ್ತದೆ, ಗುರಿ ಇರ್ತದೆ, ನಾ ಆರ್ಮಿ ಆಗ್ಬೇಕು ಅನ್ನೋದು ಪೂರ್ಣ ಮೈಂಡ್ ಫಿಕ್ಸ್ ಆಗಿರ್ತದೆ. ಹಂಗಾಗೋದ್ರಿಂದ 30ರಿಂದ 45 ಸೆಕೆಂಡ್ ತನಕ ಟೈಮನ್ನು ಕವರ್ ಆಗ್ಬೋದ್ರಿ. ಇಲ್ಲಿ ಎಷ್ಟು ಓಡ್ತೀರಿ ಇದ ಫೈನಲ್ ಅನ್ನಂಗಿಲ್ಲ ನಾವು. ಇಲ್ಲಿ ಯಾರಾದರೂ 6 ನಿಮಿಷ ಈಗ 5:45 ಮ್ಯಾಲೆ ಬಂದವ್ರು ಫೇಲ್ ಅನ್ನಂಗಿಲ್ಲ ನಾವು. ಎಷ್ಟೋ ವಿದ್ಯಾರ್ಥಿಗಳು 7 ನಿಮಿಷ ಓಡಾರ ಅಲ್ಲಿ 5:45 ಕುಣಿಸ್ಯಾರ್ರಿ. ಇಲ್ಲಿ 7 ನಿಮಿಷ ದಿನ ಓಡಾರ 5:45 ಕುಣಿಸ್ಯಾರ್ರಿ. ಅಂದ್ರೆ ನೋಡ್ರಿ ಟೈಮಿಂಗ್ ಎಷ್ಟು ಕವರ್ ಮಾಡಿದಂಗೆ ಅಲ್ಲಿ. ಅಂದ್ರೆ ಮೈಂಡ್ ಸೆಟ್ ಇರ್ತದೆ ನಮ್ದು ಆ ರೀತಿ. ಆದ್ರೆ ಪ್ರತಿನಿತ್ಯ ಯಾರು ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಅವ್ರಿಗೆ ಮಾತ್ರ ರನ್ನಿಂಗ್ ಈಜಿ ಅನಿಸ್ತದೆ. ಅಲ್ಲಿ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅವ್ರಿಗೆ ಈಜಿ ಆಗ್ತದೆ. ಆದ್ರಿಂದ ಇನ್ನೊಂದು, ನೀವು ಶೂ ಹಾಕೊಂಡು ಓಡಾಡ್ರೆ ರೂಢಿ ಇತ್ತಂದ್ರೆ ಶೂ ಹಾಕೊಂಡು ಓಡ್ರಿ, ಬರಿಗಾಲೆ ರೂಢಿ ಇತ್ತಂದ್ರೆ ಬರಿಗಾಲೇನೆ ಓಡ್ರಿ. ಮತ್ತು ಇನ್ನೊಂದು, ಬರಿಗಾಲೆ ಓಡುವಂಥ ಅಭ್ಯರ್ಥಿಗದ ರನ್ನಿಂಗ್ ಹೆಚ್ಚಾಗ್ತದೆ. ನಾವು ಈಗಾಗಲೇ ಅಬ್ಸರ್ವ್ ಮಾಡಿದ್ದು, ಬರಿಗಾಲಿಂದ ಓಡ್ತಕ್ಕಂಥ ಅಭ್ಯರ್ಥಿಗದ ರನ್ನಿಂಗ್ ಹೆಚ್ಚಾಗ್ತದೆ. ನಿಮ್ಮ ರೂಢಿ ಅದು. ಕೆಲವೊಂದು ಸಿಟಿ ಹುಡುಗರು ಇರ್ತಾವೆ, ಬರಿಗಾಲಿ ಯಾವಾಗ ತಿರುಗಾಡಿ ರೂಢ ಇರಂಗಿಲ್ಲ. ಹಳ್ಳಿ ಹುಡುಗರು ಇರ್ತಾರೆ, ಅವ್ರೇನು ಹೊಲ್ದಾಗ ಎಲ್ಲ ಕೆಲಸ ಮಾಡ್ತಿರ್ತಾರೆ, ಹಳ್ಳಿರ್ಲಿ ಕಲ್ಲಿರಲಿ ಜುಕ್ಕೋತ ಹೋಗೋರು ಇರ್ತಾರೆ. ಅವ್ರಿಗೆ ಬೂಟ ಬೇಡ, ಶೂಸ ಬೇಡ, ಆ ರೀತಿನೂ ರನ್ನಿಂಗ್ ಮಾಡ್ತಾ ಇರ್ತಾರೆ ಅಭ್ಯರ್ಥಿಗಳೇ. ಈಗ ಯಾಕಂದ್ರೆ ಮೊದಲಿನಂಗಿಲ್ಲ, ಅಗ್ನಿವೀರ ಆರ್ಮಿ ರ್ಯಾಲಿ ಏನು ಮಾಡ್ಯಾರ ಅವಾಗಿಂದ ವೇಕೆನ್ಸಿ ಕಡಿಮೆ ತಗೋತಾರೆ, ನಿಮಗೆಲ್ಲ ಗೊತ್ತು. ಈಗಾಗಲೇ ಮಂಗಳೂರು ಯಾರು ರಿಸಲ್ಟ್ ನೋಡಿದಿರಿ, 756 ಆಗ್ಯದ. ಆಮೇಲೆ ಬೆಂಗಳೂರು ಯಾರು ನೋಡಿದಾಗ ಅಲ್ಲಿ 200 ಮ್ಯಾಲೆ ಚಿಲ್ಲರ್ ಆಗ್ಯದ. ಭಾಳ ಸೀಟ್ ತೆಗೆದುಕೊಳ್ತಾ ಇಲ್ಲ. ನಾವು ಸ್ವಲ್ಪ ಇದ್ರು ಇವತ್ತು ಒಂದು 100 ಸೀಟ್ ಇದಾವಂದ್ರೆ ಆ 100 ಒಳಗೆ ನಾವು ಬರಬೇಕು. ಬರ್ತಿರಲ್ಲ ಎಲ್ಲರೂ? ಹಾಂ, ಓಕೆ. ಈಗ ಏನು ಮಾಡೋಣಪ್ಪ ಅಂದ್ರೆ ರನ್ನಿಂಗ್ ಬಿಡೋಣ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಡೈಲಿ ಒಂದೊಂದರ ಬಗ್ಗೆ ನಾ ಹೇಳ್ತಾ ಇರ್ತೀನಿ. ಇವತ್ತು ನಾ ಹೇಳಿದ್ ನಿಮ್ಗೆ ರನ್ನಿಂಗ್ ಬಗ್ಗೆ ಹೇಳೀನಿ, ನಾಳೆ ದಿವಸ ಫ್ಲಪ್ಸ್ ಬಗ್ಗೆ ಹೇಳ್ತೀನಿ, ಡೈಲಿ ಹೇಳ್ತಾ ಇರ್ತೀನಿ. ಅದಕ್ಕೆ ನೀವು ಎಲ್ಲರೂ ಬರ್ತಾ ಇರಬೇಕು. ಓಕೆ, ಬರ್ತಿರಲ್ಲ ತಪ್ಪದ? ಮುಂದೆ 2 ಟೈಮ್ ಕರೆಕ್ಟಾಗಿ ಮಾಡ್ತೀರಿ ಪ್ರಾಕ್ಟೀಸ್? ಹಾಂ, ಓಕೆ. ರನ್ನಿಂಗ್ ಬಿಡೋಣ. ಎದ್ ನಿಲ್ರಿ ಎಲ್ಲರೂ. ಈ ಚಿಕ್ಕ ಜಾಹೀರಾತನ್ನು ನೋಡಿ.
ಮಂಜುನಾಥ್ ಶಿಕ್ಷಣ ಸಂಸ್ಥೆ ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಬೋಧಕ ಸಿಬ್ಬಂದಿ ಬೇಕಾಗಿದ್ದಾರೆ. ವಿಷಯ ಸೋಷಿಯಲ್ ಸೈನ್ಸ್, BEd ಅಥವಾ D.Ed ಆದ ಅಭ್ಯರ್ಥಿಗಳು ಒಂದು ಹುದ್ದೆ. ಅದೇ ರೀತಿಯಾಗಿ ಹಿಂದಿ B.Ed ಒಂದು ಹುದ್ದೆ. ಅದೇ ರೀತಿಯಾಗಿ ಇಂಗ್ಲಿಷ್ B.Ed ಆದಂಥ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ. ಅದೇ ರೀತಿಯಾಗಿ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ BSc B.Ed ಅಥವಾ MSc ಆದಂಥ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ. ಅದೇ ರೀತಿಯಾಗಿ ಫಿಸಿಕಲ್ ಎಜುಕೇಷನ್ BPed ಅಥವಾ MPed ಆದ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ. ನೇರ ಸಂದರ್ಶನ ನಡೆಸಲಾಗುವುದು. ನಿಮ್ಮ ದಾಖಲಾತಿಗಳ ಜೆರಾಕ್ಸ್ ಪ್ರತಿಯೊಂದಿಗೆ ಸಂಸ್ಥೆಗೆ ಭೇಟಿ ನೀಡಿ. ಊಟ ಮತ್ತು ವಸತಿಯೊಂದಿಗೆ ಆಕರ್ಷಣ ವೇತನ ಕೊಡಲಾಗುವುದು. ಸಂಪರ್ಕಿಸಿ 9482974930. ಉದ್ಯೋಗ ಆಕಾಂಕ್ಷಿಗಳಿಗೆ ಮುಟ್ಟುವರೆಗೆ ಶೇರ್ ಮಾಡಿ. ಅಭ್ಯರ್ಥಿಗಳೇ ಮತ್ತೆ ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಇರಬೇಕೆನ್ನುವ 10ನೇ ತರಗತಿ ಅಥವಾ PUC ಪಾಸ್ ಆದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳೇ, ಈಗ ನಮ್ಮ ಸಂಸ್ಥೆಯಲ್ಲಿ BSF, CRPF, CISF, ITBP, SSB, ಅಸ್ಸಾಂ ರೈಫಲ್ಸ್ ಮತ್ತು MTS ಹಾಗೂ ಹವಾಲ್ದಾರ್ ಮತ್ತು AOC, ಅಗ್ನಿವೀರ ಆರ್ಮಿ ಫಿಸಿಕಲ್ ಅಂಡ್ ಎಕ್ಸಾಮ್ ಕೋಚಿಂಗ್ ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂತಹ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು PUC ಪಾಸ್ ಆದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು SSC, GD ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ TC ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.